ಭಾಳ ಸಂತೋಷ ಆಗ್ತಾ ಇದೆ. ಛತ್ರಪತಿ ಶಿವಾಜಿ ಮಹಾರಾಜರನ್ನ ಕರಾವಳಿಯಲ್ಲಿ, ಕರ್ನಾಟಕದಲ್ಲಿ ಅವರು ನಮ್ಮ ಭಾಗದ ಅನೇಕ ರಾಜ ಮಹಾರಾಜರ ಜೊತೆಗೆ ಒಬ್ಬ ಅಣ್ಣನಾಗಿ, ಒಬ್ಬ ಸ್ವಾತಂತ್ರ್ಯವನ್ನು ಕೊಡಿಸುವಂಥ ಒಬ್ಬ ಶ್ರೇಷ್ಠ ಚಕ್ರವರ್ತಿಯಾಗಿ, ಅದೇ ರೀತಿ ಅವರ ಮಗನ ಎರಡನೇ ಮಗನ ರಕ್ಷಣೆ ಮಾಡಿದಂಥ ಕೆಳದಿ ಚೆನ್ನಮ್ಮನವರನ್ನು ಸಹ ಇಲ್ಲಿ ನಾವು ಸ್ಮರಣೆ ಮಾಡ್ಕೋಬೇಕಾಗ್ತದೆ. ಅದೇ ರೀತಿ ಮಹಾರಾಣಿ ಅಬ್ಬಕ್ಕನವ್ರ ಬಗ್ಗೆ ಈಗಾಗಲೇ ನಮ್ಮ ಡಾಕ್ಟರ್ ಸಂದೀಪ್ ರಾಜ್ ಅವರು ಇವತ್ತು ಅವರನ್ನು ಸಹ ಇಲ್ಲಿ ನೆನಪು ಮಾಡ್ಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ನಮ್ಮ ಇತಿಹಾಸ ನಮಗೆ ಗೊತ್ತಿಲ್ಲ. ನಮ್ಮ ಇತಿಹಾಸ ಯಾವ ರೀತಿಯಿಂದ ಸಹಸ್ರಾರು ವರ್ಷಗಳಿಂದ ಅನೇಕ ರಾಜ ಮಹಾರಾಜರು, ಸಂತರು ಸನಾತನ ಧರ್ಮದ ರಕ್ಷಣೆ ಜೊತೆಗೆ ವಸುದೇವ ಕುಟುಂಬಕಂ ಅನ್ನುವಂತಹ ಒಂದು ವಿಶಾಲವಾದಂಥ ಹೃದಯವನ್ನು ಹೊಂದಿದಂತಹ ಸನಾತನ ಧರ್ಮ ಜಗತ್ತಿನಲ್ಲಿ ನಮ್ಮ ಸರಸಾಟಿ ಆದಂಥ ಯಾವ ಧರ್ಮಗಳು ಇಲ್ಲ ಅನ್ನುವಂಥದ್ದನ್ನು ಭಾಳ ಹೆಮ್ಮೆಯಿಂದ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಇತಿಹಾಸವನ್ನು ನಮ್ಗೆ ಸರಿಯಾಗಿ ನಮಗೆ ಹೇಳಲಿಕ್ಕೆ, ತಿಳ್ಕೊಳ್ಳಿಕ್ಕೆ ಅವಕಾಶನೇ ಕೊಡಲಿಲ್ಲ. ಎಲ್ಲಿವರೆಗೆ ಬಸರೂರಿನ ಛತ್ರಪತಿ ಶಿವಾಜಿ ಮಹಾರಾಜರು ಸುಮಾರು 4,000 ಸೈನಿಕರನ್ನ ಕರ್ಕೊಂಡು ಬಂದು ಅನೇಕ ಹಡಗುಗಳು, ದೊಡ್ಡ ಹಡಗುಗಳನ್ನು ಕರೆದುಕೊಂಡು ಬಂದು ಬೆಳಗಿನ ಜಾವದಲ್ಲಿ ಪೋರ್ಚುಗೀಸರ ಮೇಲೆ ದಾಳಿ ಮಾಡಿ ಸ್ವತಂತ್ರವನ್ನು ಮಾಡಿದರು ಅನ್ನುವಂಥದ್ದನ್ನು 1565 ನೆನಪನ್ನು ಕೆಲವು ವರ್ಷಗಳ ಹಿಂದೆ ನಮ್ಗೆ ಗೊತ್ತಾಗುವಂಥ ಒಂದು ಪರಿಸ್ಥಿತಿ, ಅದು ಪುಣೆಯಲ್ಲಿ ಇಡೀ ನಮ್ಮ ಕರ್ನಾಟಕದ ಎಲ್ಲೆಲ್ಲಿ ಶಿವಾಜಿ ಮಹಾರಾಜರು ಅವರ ನಂತರ ಬಂದಂಥ ರಾಜ ಮಹಾರಾಜರೇನಿದ್ರು ಇವತ್ತು ಸಹ ಏನಾದರೂ ನಮ್ಗೆ ದಾಖಲೆ ಬೇದರೆ ವಿಜಯಪುರನಲ್ಲಿ ಸಹ ನಮ್ಮ ಜಮೀನು, ನಮ್ಮ ಹಿಂದಿನ ಏನಾದರೂ ದಾಖಲೆ ಬೇಕಾದರೆ ಇವತ್ತು ನಾವು ಪುಣೆಗೆ ಹೋಗ್ತೀವಿ. ಪುಣೆಯಲ್ಲಿ ಎಲ್ಲ ದಾಖಲೆಗಳು ಸಿಗುವಂಥ ಒಂದು ಸಂಗ್ರಹಾಲಯ ಇದೆ. ಭಾಳಷ್ಟು ಕೋರ್ಟಿನಲ್ಲಿ ನಮ್ಮ ಹಕ್ಕನ್ನು ಪ್ರತಿಪಾದಿಸಬೇಕಾದ್ರೆ ಇವತ್ತು ಪುಣೆಯ ಒಂದು ಇದರಿಂದ ಅಲ್ಲೇನು ಮೋಡಿ ಅಂತೇಳಿ ಒಂದು ಅದರದ್ದೇ ಆದಂಥ ಒಂದು ಇದು ಇದೆ. ಮೋಡಿ ಕೆಲವೇ ಜನರಿಗೆ ಬರ್ತದೆ ಅದು ಓದಲಿಕ್ಕೆ. ಇವತ್ತು ಮುಂಬೈ ಕರ್ನಾಟಕ ಅಂದರೆ ಬಿಜಾಪುರ ಹಿಡಿದು ಶಿವಾಜಿ ಮಹಾರಾಜರ ಕಾಲದಲ್ಲಿ ಹಿಡಿದು ಅವ್ರ ನಂತರ ಬಂದಂಥ ಪೇಶ್ವೆಗಳು ಎಲ್ಲ ದಾಖಲೆಗಳನ್ನು ಬಹುಶಃ ಭಾರತದಲ್ಲಿ ನಮಗೆಲ್ಲ ಏನು ಕಲಿಸ್ಕೊಟ್ಟಿದ್ದಾರೆ, ಬ್ರಿಟಿಷರ ದಾಖಲೆಗಳನ್ನು ಮೇಂಟೈನ್ ಮಾಡಿದ್ರು, ಅವರು ಇದನ್ನು ಕಳಿಸ್ಕೊಟ್ಟಿರ್ತಲ್ಲ. ಇದು ಶಿವಾಜಿ ಮಹಾರಾಜರು ಪೇಶ್ವೆ ಕಾಲದಲ್ಲಿಯೂ ಸಹ ನಮ್ಮ ದೇಶದಲ್ಲಿ ಭೂ ಅಳತೆ ಮಾಡುವಂಥ ಒಂದು ವಿಜ್ಞಾನ ಇತ್ತು ಅನ್ನೋಂಥದ್ದನ್ನು ಇವತ್ತು ನಾವು ನೆನಪು ಮಾಡ್ಕೊಳ್ಳುವಂಥ ಕಾಲ. ಇವತ್ತು ನಮ್ಮ ದೇಶದಲ್ಲಿ 100 ವರ್ಷ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100 ವರ್ಷದ ಒಂದು ನಮ್ಮ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಛತ್ರಪತಿ ಶಿವಾಜಿ ಮಹಾರಾಜರ ಪ್ರೇರಣೆ ತೆಗೆದುಕೊಂಡು ಇವತ್ತೇನಾರೆ ಭಾರತ ಇನ್ನೂ ನಾವು ಎದೆ ಸೆಟಿಸಿ, ಎದೆ ಉಬ್ಬಿಸಿ ಹಿಂದೂಗಳು ಈ ದೇಶದಲ್ಲಿ ಅಡ್ಡಾಡ್ತಿದ್ರೆ ಅದಕ್ಕೆ ಕಾರಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥದ್ದು ನಾವೆಲ್ಲರೂ ಇವತ್ತು ಸ್ಮರಣೆ ಮಾಡಿಕೊಡ್ಬೇಕು. ಅದು ಇರದೇ ಇದ್ದರೆ ಈ ದೇಶದಲ್ಲಿರುವಂಥ ನಕಲಿ ಜಾತ್ಯತೀತರು ಅದು ಸಂಘ ಇರದೇ ಇದ್ದರೆ ನಮ್ಗೆ ಇತಿಹಾಸ ಗೊತ್ತಾಗ್ತಿರ್ಲಿಲ್ಲ. ಅನೇಕ ಇತಿಹಾಸಗಳು, ಈಗ ದುರ್ಗಾ ಏನು ಮಹಾರಾಣಿ ಬಗ್ಗೆ ಹೇಳಿದ್ರು, ಅಕ್ಬರ ಎಂದೂ ಸೂರನಿರಲಿಲ್ಲ. ಏನು ಅವ್ರು ಹೇಳಿದಂಥ ಆ ಮಹಾರಾಣಿಯನ್ನು ಎದುರಿಸದೆ ಅಕ್ಬರ್ನನ್ನು ಬಂಧನ ಮಾಡಿದಂಥ ಒಬ್ಬ ಮಹಾರಾಣಿ ದೇಶದಲ್ಲಿ ಇದ್ದಳು, ಅದೇ ದುರ್ಗಾದೇವಿ ಅನ್ನೋಂಥದ್ದನ್ನು ನಮ್ಗೆ ಗೊತ್ತಿರಲಿಲ್ಲ. ಕೆಳದಿ ಚೆನ್ನಮ್ಮನ ಇತಿಹಾಸದಲ್ಲಿ ಔರಂಗಜೇಬ ದಾಳಿ ಮಾಡಿದಾಗ ಅವಾಗ ರಾಜಾರಾಮನು ಅಂತ 2ನೇ ಮಗ, ಯಾಕೆಂದ್ರೆ ಮೊದಲೇ ಮಗ ನಿಮ್ಗೆ ಗೊತ್ತಿದೆ ಚಾವ ಅಂತ ತಾವೆಲ್ಲ ಚಿತ್ರ ನೋಡಿದ್ದೀರಿ, ಯಾವ ರೀತಿಯಾಗಿ ಕ್ರೂರ ಹತ್ಯೆಯನ್ನು ಮಾಡ್ದ. ಆದರೆ 2ನೇ ಮಗ ಅವನ ರಕ್ಷಣೆ ಮಾಡಿದಂಥವ್ರು
ಅವತ್ತು ಯಾವುದೇ ಒಬ್ಬ ದೊಡ್ಡ ಶತ್ರು ಭಾಳ ಬಲಾಢ್ಯ ಇದ್ದಾಗ ಆ ಧೈರ್ಯವನ್ನು ಯಾರೂ ಮಾಡೋದಿಲ್ಲ. ಆದರೆ ಕೆಳದಿ ಚೆನ್ನಮ್ಮನವರು ಆ ರಾಜಾರಾಮನನ್ನು ರಕ್ಷಣೆ ಮಾಡೋದಷ್ಟೇ ಅಲ್ಲ, ಔರಂಗಜೇಬನ ಮಗನನ್ನು ಸೋಲಿಸಿದಂಥ ಕೀರ್ತಿ ಕೆಳದಿ ಚೆನ್ನಮ್ಮನ ಏನು ನಮ್ಮ ನಾಯಕರಿಗೆ ಶಿವಪ್ಪ ನಾಯಕರ ವಂಶಕ್ಕೆ ಸಲ್ತದ ಅನ್ನುವಂಥದ್ದನ್ನ ಅಭಿಮಾನದಿಂದ ಇವತ್ತು ನಾವು ಹೇಳಬೇಕಾಗ್ತದೆ. ಇನ್ನೊಬ್ಬರು ಬೆಳವಡಿ ಮಲ್ಲಮ್ಮ ಅಂತಿದ್ರು. ಇವತ್ತು ಬೆಳವಡಿ ಅಂಥೇಳಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಸಣ್ಣ ಸಾಮ್ರಾಜ್ಯ. ಆ ಹೆಣ್ಮಗಳು ಜಗತ್ತಿನಲ್ಲೇ ಮೊದಲ ಮಹಿಳಾ ಸೈನ್ಯನ ಕಟ್ಟಿದಂಥ ಹೆಣ್ಮಗಳು ಯಾರಪ್ಪ ಅಂದರೆ ಬೆಳವಡಿ ಮಲ್ಲಮ್ಮ ಅಂತ ಹೇಳ್ತಾರೆ. ಈ ರೀತಿ ಬೆಳವಡಿ ಮಲ್ಲಮ್ಮ ಸಹ ಇವತ್ತು ಶಿವಾಜಿ ಮಹಾರಾಜರ ಒಂದು ಏನು ಸಂಬಂಧ ರಾಜಕೀಯವಾಗಿ ಇದ್ದಂಥ ಕಾಲದಲ್ಲಿ ನಾವು ಇವತ್ತು ಎಲ್ಲ ಮಹಾಪುರುಷರು ಇವತ್ತೇನು ನಮ್ಮ ರಕ್ಷಣೆಗಾಗಿ ಸನಾತನ ಧರ್ಮದ ರಕ್ಷಣೆಗಾಗಿ ಇವತ್ತೇನು ಕಾರ್ಯ ಮಾಡಿದ್ದಾರೆ ಅವ್ರನ್ನ ಸ್ಮರಣೆ ಮಾಡ್ಕೊಂಥ ಕೆಲಸ ಶಿವಾಜಿ ಮಹಾರಾಜರನ್ನ ಕೇವಲ ಮರಾಠ ಸಾಮ್ರಾಜ್ಯ ಅನ್ನುವಂಥ ಒಂದು ವ್ಯವಸ್ಥಿತವಾಗಿ ಅವರು ಇಡೀ ಸನಾತನ ಹಿಂದೂ ಧರ್ಮದ ಹಿಂದವಿ ಸಾಮ್ರಾಜ್ಯ ಸಲುವಾಗಿ ಹೋರಾಟ ಮಾಡಿದವರು ಛತ್ರಪತಿ ಶಿವಾಜಿ ಮಹಾರಾಜರು. ಆದರೆ ಇವತ್ತಿನ ಈ ಎಡಚರರು ಏನದಾರಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಛತ್ರಪತಿ ಶಿವಾಜಿ ಮಹಾರಾಜನ ಕೇವಲ ಮರಾಠ ಅನ್ನುವಂಥ ಶಬ್ದಕ್ಕೆ ಅವರು ಒಂದು ಜಾತಿಗೆ ಸೀಮಿತ ಮಾಡಿದ್ರು. ಆದರೆ ಬಸರೂರು ಗ್ರಾಮ ಮತ್ತು ಶಿವಾಜಿ ಮಹಾರಾಜರ ಒಂದು ಸಂಬಂಧ ಏನಿದೆ, ಅವಾಗ ಅವರ ಸಹಾಯ ಕೇಳಿದಾಗ ಬಂದು ಇಲ್ಲಿ ಶಿವಾಜಿ ಮಹಾರಾಜರು ಅತ್ಯಂತ ಮೌಲ್ಯಾಧಾರಿತವಾದಂಥ ಧರ್ಮ ಪರಿಪಾಲನೆಯನ್ನು ಮಾಡಬೇಕಾದರೆ ಅವರ ತಾಯಿ ಜೀಜಾಮಾತೆ ಸಣ್ಣ ಮಗುವಿದ್ದಾಗಿನ ಹಿಡಿದು ಮಹಾಭಾರತ ರಾಮಾಯಣದ ಮೂಲಕ ಇವತ್ತು ಆ ಒಂದು ಶಿವಾಜಿ ಮಹಾರಾಜರನ್ನ ತಯಾರು ಮಾಡಿದ್ರಲ್ಲ, ಅದರ ಪರಿಣಾಮದಿಂದ ಯಾವುದೇ ಶತ್ರು ಸೈನ್ಯದ ಬೇರೆ ಜಾತಿಯ ಹೆಣ್ಣು ಮಕ್ಕಳನ್ನ ಸಹ ಅವರು ಯಾವುದೇ ರೀತಿಯ ಅತ್ಯಾಚಾರ ಆಗಲಿ, ಅವ್ರ ಮೇಲೆ ಒಂದು ರೀತಿ ಚಿತ್ರಹಿಂಸೆ ಆಗಲಿ ಮಾಡದೇ ಇರುವಂಥದ್ದಕ್ಕೆ ಶಿವಾಜಿ ಮಹಾರಾಜರು ಇವತ್ತು ಎಲ್ಲರಿಗೂ ಆದರ್ಶ ಇದ್ದಾರೆ ಅನ್ನೋವಂಥದ್ದನ್ನು ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಶಿವಾಜಿ ಮಹಾರಾಜರನ್ನ ಅನೇಕ ಸಲ ನೋಡ್ತೀವಿ ಇಲ್ಲಿ. ನಾವು ಯಾವ ಭಾಷಾ ಆಧಾರದ ಮೇಲೆ ಅವ್ರನ್ನೂ ಸಹ ಅಪಮಾನ ಮಾಡುವಂಥದ್ದು ಕರ್ನಾಟಕದಲ್ಲಿ ನಡೀತು. ಬೆಂಗಳೂರಿನಲ್ಲಿ ಇರುವಂಥ ಮೂರ್ತಿಗೆ ಮಸಿ ಬೆಳೆಯುವಂಥ ಕೆಟ್ಟ ಕೆಲಸ ಇವತ್ತು ಈ ರಾಜ್ಯದಲ್ಲಿ ಕೆಲವೊಂದು ಮಂದಿ ಮಾಡಿದಂಥದ್ದು ಸಹ ನಾನು ಬೆಳಗಾವಿ ಅಧಿವೇಶನದಲ್ಲಿ ಒಂದು ಪ್ರಸ್ತಾಪ ಮಾಡಿದೆ. ಶಿವಾಜಿ ಮಹಾರಾಜರ ಬಗ್ಗೆ ಒಬ್ಬ ಕವಿ ಹೇಳ್ತಾನೆ, ಕಾಶಿ ಕಲಾ ಜಾತಿ ಮಥುರಾ ಮಸ್ಜಿದ್ ಹೋತಿ ಅಗರ್ ಶಿವಾಜಿ ನ ಹೋತಾ ತೋ ಸಬ್ಕಾ ಹೋತಿ ಸುನ್ನತ್ ಅಂತ ಹೇಳ್ತಾನೆ. ಅಂದರೆ ಎಲ್ಲರೂ ಬ್ಯಾರಿಗಳು ಹಾಕ್ತಿದ್ವಿ ಅಂತ ಹೇಳ್ದಂಗೆ ಶಿವಾಜಿ ಮಹಾರಾಜರ ನಿರಂತರವಾದಂಥ ದಕ್ಷಿಣ ಭಾರತದಲ್ಲಿ ಮೊಘಲರ ಅಂತ್ಯ ಯಾವಾಗ ಪ್ರಾರಂಭ ಆಯ್ತಂದರೆ ಶಿವಾಜಿ ಮಹಾರಾಜರ ಕಾಲದಲ್ಲಿ ಮೊಘಲರ ಅಂತ್ಯ ಪ್ರಾರಂಭ ಆಯಿತು. ದಕ್ಕನ ಪ್ರದೇಶ ಅಂತ ಏನು ಕರಿತೀವಿ ಅಲ್ಲಿ ಬಂದು ದಿಲ್ಲಿ ಆಗ್ರಾ ಬಿಟ್ಟು ಬಂದು ಔರಂಗಜೇಬ ಕೇವಲ ಶಿವಾಜಿ ಮಹಾರಾಜರನ್ನ ಮುಗಿಸ್ಬೇಕಂತ ಹೇಳಿ ಬಂದ. 20 ವರ್ಷ ಆದ್ರೂ ಶಿವಾಜಿ ಮಹಾರಾಜರನ್ನ ಮುಗಿಸ್ಲಿಕ್ಕಾಗಲಿಲ್ಲ. ಅವನೇ ಹಾದಿಯಲ್ಲಿ ಬಿದ್ದು ಸತ್ತು ಹೋದ ಅಂಥದ್ದು ಇತಿಹಾಸ ಔರಂಗಜೇಬ ಒಂದು. ಇವತ್ತು ನೋಡ್ತೀವಿ ಕರ್ನಾಟಕದಲ್ಲಿ ಟಿಪ್ಪು ಸುಲ್ತಾನನ ವೈಭವೀಕರಣ ಆಗ್ತದೆ. ಲಕ್ಷಾಂತರ ಹಿಂದೂಗಳನ್ನು ಇವತ್ತು ಕೊಲೆ ಮಾಡಿ ಹೆಣ್ಣುಮಕ್ಕಳನ್ನ ಅತ್ಯಾಚಾರ ಮಾಡಿ ಇರುವಂತಹ ಒಬ್ಬ ಟಿಪ್ಪು ಸುಲ್ತಾನ್ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಒಮ್ಮೆ ನನಗೆ ವಿಧಾನಸೌಧದ ಬೆಳಗಾವಿ ಅಧಿವೇಶನ ಮುಂದೆ ಸಿದ್ದರಾಮಯ್ಯನವರು ನನ್ನ ಎದುರಿಗೆ ಬಂದರು. ಹಿಂಗೆ ಮಾತುಕತೆ ನಡೀತು. ಯಾಕೆ ನೀವು ಟಿಪ್ಪು ಸುಲ್ತಾನ್ ಬಗ್ಗೆ ಇಟ್ಟ್ಯಾಕೆ ಪ್ರೀತಿ ಇದೆ ಅದಕ್ಕೆ ನಾನು ಕೇಳಿದೆ. ಅಂದಾಗ ಅವ್ರು ಹೇಳಿದ್ರು, ಇಲ್ಲಿ ಯತ್ನಾಳ್ ಅವರೆಲ್ಲ ರಾಜ ಮಹಾರಾಜರು ಹೋರಾಟ ಮಾಡ್ತಿದ್ರು ಅಂತ. ನಾ ಹೇಳಿದೆ, ರಾಜ ಮಹಾರಾಜರು ಹೋರಾಟ ಮಾಡೋದು ಬೇರೆ, ಆದರೆ ಧರ್ಮಾಂತರ ಮಾಡೋದು
ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವಂತಹನ ನೀವು ಹೆಂಗೆ ಒಪ್ತೀರಿ ಅನ್ನೋವಂಥ ಮಾತು ಕೇಳಿದಾಗ ಸಿದ್ದರಾಮಯ್ಯನವ್ರ ಮಾತು ಏನೋ ಅದಕ್ಕೆ ಉತ್ತರ ಕೊಡದೆ ನಾ ಕೂತು ಹೋಗ್ಬಿಟ್ರು. ಈ ಪ್ರಶ್ನೆ ಬಂದಾಗ ನಾವು ಕೇಳಲೇಬೇಕು. ಯಾವಾಗಲೂ ಮೊನ್ನೆನೇ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಘಟನೆ ನಡೀತು. ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಹಾಕದೆ ಮುಸ್ಲಿಮರಿಗೆ ರಿಸರ್ವೇಷನ್ ಕೊಡಲಿಕ್ಕೆ ಸಂವಿಧಾನದಲ್ಲಿ ಅಲ್ಲಿ ಅವಕಾಶ ಇದೆ ಇಷ್ಟು ಕೇಳಿದ್ದಕ್ಕೆ ಅದಂದ ಅದು ಆರ್ಟಿಕಲ್ ಹೇಳ್ಕೊಂಡು ಬುಕ್ಕ ತೆಗೆದೇ ತೆಗೆದ್ರು. ರಾಯರೆಡ್ಡಿ ಬಂದರು, ಚೀಫ್ ಸೆಕ್ರೆಟರಿ ಬಂದರು, ಎಲ್ಲರೂ ಬಂದರು, ಸಿಗಲೇ ಇಲ್ಲ. ಅದಕ್ಕೆ ಉತ್ತರನೇ ಕೊಡೋದಾಗಲಿಲ್ಲ. ಸಂದರ್ಭ ಬಂದಾಗ ಅಲ್ಲೇ ಎದುರಿಗೆ ಉತ್ತರ ಕೊಡದೇ ಇದ್ದರೆ ಇವತ್ತು ನಮ್ಮ ತಂಟೆಗೆ ಬರೋದಿಲ್ಲ ಅವರು. ನಾ ಅದಕ್ಕೆ ಉತ್ತರ ಅಲ್ಲೇ ಕೊಟ್ಬಿಡ್ತೇನೆ. ನಾನು ಹೇಳಿದ್ರು, ನೀವೊಬ್ಬ ಉಚ್ಚಾಟನೆಗೊಂಡಂಥ ಶಾಸಕ. ನಾ ಹೇಳಿದೆ, ಸಿದ್ದರಾಮಯ್ಯನವರು ನಿಮ್ಮನ್ನೂ ಸನ್ಮಾನ್ಯ ದೇವಗಳು ಉಚ್ಚಾಟನೆ ಮಾಡಿದ್ರು. ಯಾಕಂದರೆ ಉತ್ತರ ಕೊಡದೆ ನಾವು ಬಿಟ್ಟರೆ ಅವರು ಮತ್ತಿಷ್ಟು ಹಾರಾಡ್ತಾರೆ. ಜಮೀರ್ ಮದ್ ಕಂದು ನೋಡ್ತೀರಿ ನೀವು ನಮ್ಮ ಜೊತೆಗೆ ವಕಫ್ ತಿದ್ದುಪಡಿ ಆಗ್ಬೇಕಂದಾಗ ಗಲಾಟೆ. ಕೊನೆಗೆ ಎಲ್ಲಿಗೆ ಬರ್ತಂದ್ರೆ ದಯವಿಟ್ಟು ಎತ್ನಾಡ್ರಿ, ನಿಮ್ಗೆ ಎಷ್ಟು ಬೇಕಾದಟ್ಟು ಅನುದಾನ ಕೇಳ್ರಿ, ನನ್ನ ತಂಟೆಗೆ ನೀವು ಬರಬೇಡ್ರಿ ಅನ್ನೋಂಥ ಪರಿಸ್ಥಿತಿ. ಈ ರೀತಿ ಸಮಾಜದಲ್ಲಿ ಅನ್ಯಾಯ ಆದಾಗ ನಾವು ಎದ್ದು ನಿಂತು ಪ್ರತಿಭಟನೆ ಮಾಡಿದ್ರೆ ಅವರೇನು ಭಾಳ ದೊಡ್ಡ ಪರಾಕ್ರಮಿಗಳಲ್ಲ. ಗೊತ್ತಿದೆ ಅವ್ರ ಇತಿಹಾಸ. ಔರಂಗಜೇಬ ಒಬ್ಬ ಅಕ್ಬರ ಒಬ್ಬ ದುರ್ಗಾದೇವಿನೇ ಎದುರಿಸಲಿಕ್ಕೆ ಆಗಿಲ್ಲ ಅಂದ ಮೇಲೆ ಇನ್ನು ಮಹಾರಾಣಾ ಪ್ರತಾಪರ ಎದುರಿಗೆ ಬರಲೇ ಇಲ್ಲ ಅಕ್ಬರ್. ಅವಾಗ ಮಹಾರಾಣಾ ಪ್ರತಾಪರ ಶೌರ್ಯ ಎಷ್ಟಿತ್ತಂದ್ರೆ ಅವ್ರೇನು ಚೇತಕ ಕುದುರೆ ಇತ್ತಲ್ಲ, ಅವ್ರ ಕೈಯಲ್ಲಿರುವಂತಹ ಖಡ್ಗಿನ ಒಂದು ಆಯುಧದ ಅದರ ತೂಕ ಎಷ್ಟಿತ್ತಂದ್ರೆ 105 kg. ಅಂದರೆ ಯಾರು ಮಹಾರಾಣಾ ಪ್ರತಾಪರು ಎಷ್ಟು ಶೂರರಿದ್ದರು. ಒಬ್ಬ ನರಹಂತಕ, ಒಬ್ಬ ಅತ್ಯಂತ ಒಂದು ಕಾಮುಕ ಇರುವಂತಹ ಒಬ್ಬ ಸೈನಿಕನನ್ನು ಮಹಾರಾಣಾ ಪ್ರತಾಪರನ್ನ ಹೊಡಿಲಿಕ್ಕೆ ಕಳಿಸ್ತಾನೆ. ಆದರೆ ಮಹಾರಾಣಾ ಪ್ರತಾಪರು ಇರೋದು 7.5 ಫೂಟ್ ಇದ್ದರೆ ಹೇಳ್ತಾರೆ. ಅವರು ಆ ಇಡೀ ರಣರಂಗದಲ್ಲಿ ಅವನ್ನ ಓಡಾಡಿಸಿ ಅವನ್ನ ಹೆಂಗೆ ಹೊಡಿತಾರಂದರೆ ಮಹಾರಾಣಾ ಪ್ರತಾಪರು ತಲೆಗೆ ಹೊಡೆದರೆ ತಲೆಯಿಂದ ಕಾಲಿನವರೆಗೆ ಕುದುರೆ ಮತ್ತು ಅವ ಕೂಡ 2 ಭಾಗ ಆಗಿ ಹೋಗ್ತಾರೆ. ಅಂದರೆ ಇದನ್ನು ಯಾವುದೂ ಇತಿಹಾಸ ನಮ್ಗೆ ತಿಳಿಸ್ಕೊಳ್ಳಿಲ್ಲ. ನಮಗೆಲ್ಲರೂ ಜಾತ್ಯತೀತದ ಹೆಸರಿನಿಂದ ಇವತ್ತು ಭಾರತೀಯ ಶಿಕ್ಷಣ ವ್ಯವಸ್ಥೆ ಭಾರತದಲ್ಲಿ ತರಬೇಕು, ನಿಜವಾದಂಥ ಶೌರ್ಯರು ಯಾರು, ನಿಜವಾದಂಥ ಹೋರಾಟಗಾರರು ಯಾರು ಅನ್ನೋಂಥದ್ದು ತಿಳಿಸ್ಬೇಕಂತ ಕೇಂದ್ರ ಸರ್ಕಾರ ಮಾಡಿದ್ರೆ, ಇಲ್ಲಿ ಕರ್ನಾಟಕದಲ್ಲಿ ಒಬ್ಬ ಶಿಕ್ಷಣ ಮಂತ್ರಿ ಅದಾರೆ, ಅವ್ರ ಕರ್ನಾಟಕ ಶಿಕ್ಷಣ ನೀತಿ. ಆದರೆ ಯಾರನ್ನು ಹೊಗಳೋದು, ಟಿಪ್ಪು ಸುಲ್ತಾನ್ ಹೊಗಳೋದು, ಔರಂಗಜೇಬನ ಹೊಗಳೋದು. ಈ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥಿತವಾಗಿ ಈ ರಾಜ್ಯದಲ್ಲಿ ನಮ್ಮ ಮೇಲೆ ನಿರಂತರವಾಗಿ ಇವತ್ತು ನೋಡಿ, ನಾವು ಒಂದಾಗುವಂಥ ಅನಿವಾರ್ಯತೆ ಎಲ್ಲ ಆಗಲೇಬೇಕು. ಇನ್ನಾಗಿ ನನಗೆ ಇಲ್ಲಿ ಮನೆಯಲ್ಲಿ ಒಬ್ಬರು ಸಂಘದ ಹಿರಿಯರು ಭೇಟಿಯಾಗಿದ್ದರು. ಅವರು ಸಾಮರಸ್ಯವನ್ನು ನಿರ್ಮಾಣ ಮಾಡಬೇಕಂತೇಳಿ ಸಮಾಜದಲ್ಲಿ ಒಂದು ಊರಿನಲ್ಲಿ ಒಬ್ಬ ದಲಿತನ ಮನೆ, ಒಬ್ಬ ಉಳಿದ ಜನಾಂಗ, ಎಲ್ಲ ಜನಾಂಗದರು ಪಕ್ಕದಲ್ಲಿ ಜೀವನ ಮಾಡುವಂಥ ಒಂದು ಮಾದರಿ ಕೆಲಸ ಇಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ನಾವು ವಿಧಾನಸಭೆಯಲ್ಲಿ ಅನೇಕ ಸಲ ಸರ್ಕಾರ ಕೇಳ್ತಿದ್ದೆ, ನೀವು ಜಾತಿ ಆಧಾರದ ಮೇಲೆ ಹಾಸ್ಟೆಲ್ಗಳು ಮಾಡ್ತಾ ಇದ್ದೀರಿ, ಅದ್ರ ಬಳಿ ಒಂದೇ ಹಾಸ್ಟೆಲ್ ಮಾಡಿ ಅದರಲ್ಲಿ ಎಲ್ಲ ಸಮುದಾಯದ ಜನ ಅವರ ಮೀಸಲಾತಿ ಪ್ರಕಾರ ಒಂದು ಕಡೆ ಅವರು ಕಲಿಯುವಂಥ ಊಟ ಮಾಡುವಂಥ ಸಂಸ್ಕೃತಿ ಬೆಳೆಸದೆ SC ST ಹಾಸ್ಟೆಲ್ಗಳು ಬೇರೆ, ಹಿಂದುಳಿದ ವರ್ಗದ ಹಾಸ್ಟೆಲ್ಗಳು ಬೇರೆ, ಮುಸ್ಲಿಮರ ಹಾಸ್ಟೆಲ್ಗಳೇ ಬೇರೆ. ಈ ರೀತಿ ಯಾವಾಗಲೂ ಸಮಾಜವನ್ನು ಒಡೆಯುವಂಥ ಕೆಲಸ ಮಾಡ್ತಿರುವಂಥ ಕಾಲದಲ್ಲಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ಸಮಾಜವನ್ನು ಒಂದು ಸೂಜಿಯಾಗಿ ಕೂಡಿಸುವಂಥ ಒಂದು ಕೆಲಸ ಈ ದೇಶದಲ್ಲಿ ಮಾಡ್ತಾ ಇರೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಅಭಿಮಾನದಿಂದ ಹೇಳಿ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಕರಾವಳಿಯಲ್ಲಿ
ನಾನು ಭಾಳ ಸಲ ಬಂದಿಲ್ಲ. ಅವಾಗ ನಮ್ಮ ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗ ಅವಾಗ ನಾನು ಬಂದು ಅವ್ರ ಮನೆಗೆ ಭೇಟಿ ಕೊಟ್ಟು ಹೋಗೋದು ಬಿಟ್ಟರೆ ಕರಾವಳಿ ಭಾಗದಲ್ಲಿ ಭಾಳ ಬಂದಿಲ್ಲ. ಯಾಕಂದರೆ ನಮ್ಮದು ಭಾಷಾ ಸಮಸ್ಯೆನೂ ನಮಗಿದೆ. ನಮ್ಮದು ಸ್ವಲ್ಪ ಕಠೋರ ಭಾಷೆ ಮತ್ತು ಕರ್ಕಶ ಭಾಷೆ. ನಿಮ್ಮ ಭಾಷೆ ಅತ್ಯಂತ ಮೃದು ಭಾಷೆ. ನಾವು ಮಾತನಾಡುವಾಗ ಏನಾದರೂ ತಪ್ಪಿಬಿಟ್ರೆ ಏನಾಗ್ತೈತೋ ಅನ್ನೋಂಥ ಭಯ ಯಾವಾಗಲೂ ಕಾಡ್ತದೆ. ನಮ್ಮ ಭಾಷೆಯಲ್ಲಿ ಸಹಜವಾಗಿ ಕೆಲವೊಂದು ಭಯಗಳು ಬಂದ್ಬಿಡ್ತಾವೆ. ಅದನ್ನು ಅವೇನು ಮಾಡ್ತಾನೆ ಮಗ ಹೀಗೆಲ್ಲ ಮಾತಾಡ್ತೀವಿ ನಾವು. ನಮ್ಮ ಭಾಷೆನೇ ಹಂಗೆ ಇದೆ. ಆದರೂ ಸಹ ಇವತ್ತು ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಇದು. ಶಿವಾಜಿ ಮಹಾರಾಜರನ್ನ ನೆನಪು ಮಾಡ್ಕೋದಂದರೆ ನಮ್ಮ ಸನಾತನ ಧರ್ಮವನ್ನು ಮತ್ತೊಮ್ಮೆ ನೆನಪು ಮಾಡಿಕೊಂಡಷ್ಟು ಅಭಿಮಾನ ಇರುವಂಥ ಒಬ್ಬ ಶಿವಾಜಿ ಮಹಾರಾಜರನ್ನ ಒಂದು ಜಾತಿಗೆ ಹೋಲಿಸ್ಲಿಕ್ಕೆ ಆಗೋದಿಲ್ಲ. ವೀರರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಕರ್ನಾಟಕದಲ್ಲಿ ಸಹ ಅನೇಕರು, ಇಮ್ಮಡಿ ಪುಲಿಕೇಶಿ, ಕರ್ನಾಟಕದ ಇತಿಹಾಸ, ಮಹಾರಾಷ್ಟ್ರದಲ್ಲಿರೋ ಇತಿಹಾಸ. ಬಹುಶಃ ಶಿವಾಜಿ ಮಹಾರಾಜರು ಇದ್ದೇ ಇದ್ದರೆ ಅವ್ರು ಹೇಳ್ತಾರಲ್ಲ ನಮ್ಮ ಕವಿ, ಕಾಶಿಯಾಗಿ ಉಳಿತಿರಲಿಲ್ಲ, ಮಥುರಾಗಿ ಉಳಿತಿರಲಿಲ್ಲ. ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ತಡೆಗೋಡೆ ಯಾರಪ್ಪ ಅಂದರೆ ಮೊಘಲರಿಗೆ, ಅದು ಛತ್ರಪತಿ ಶಿವಾಜಿ ಮಹಾರಾಜರು. ಅದರಿಂದ ಇನ್ನೂ ನಾವು ಈ ಭಾಗದಲ್ಲಿ ಅಷ್ಟು, ಇದಕ್ಕಿಂತ ಇನ್ನೂ ಕಡಿಮೆ ಅಂದರೆ ತಮಿಳುನಾಡು, ಅಲ್ಲಿ ಈ ರೀತಿಯ ಒಂದು ನಮ್ಮ ದೇವಸ್ಥಾನಗಳ ಧ್ವಂಸ ಮಾಡೋದಾಗಲಿ, ಅಲ್ಲಿ ಇಲ್ಲಿಕ್ಕಿಂತ ಕಡಿಮೆ. ಯಾಕಂದರೆ ಹೆಂಗೆ ಕಡೆ ಇಲ್ಲಿ ಒಂದು ದೊಡ್ಡ ತಡೆಗೋಡೆ ಅಂದರೆ ಶಿವಾಜಿ ಮಹಾರಾಜರು ಇದ್ರು ಅನ್ನೋ ಅಂತ ಮಾತು ಹೇಳಿ ಇವತ್ತು ಭಾಳ ನಂಗೆ ಸಂತೋಷ ಆಗ್ತಾಯಿದೆ. ನೀವೆಲ್ಲರೂ ಒಬ್ಬ ಉತ್ತರ ಕರ್ನಾಟಕದ, ಇವತ್ತು ನನಗೆ ಮೊದಲು ಉತ್ತರ ಕರ್ನಾಟಕ ಕರೀತಿದ್ರು. ಈಗ ನಾನು ಮೈಸೂರು, ಚಾಮರಾಜವರೆಗೂ ಸಹ ಎಂದೂ ಸನಾತನ ಧರ್ಮವನ್ನು ನಮ್ಮ ಅಲ್ಲಿನ ಭಾಗದ ಜನ, ಮದ್ದೂರು ಇರ್ಬೋದು, ಮೈಸೂರು ಇರ್ಬೋದು, ಕೇಸರಿ ಶಾಲನ್ನು ಯಾರೂ ಹಾಕೋತಿರ್ಲಿಲ್ಲ. ಅಲ್ಲಿ ಇಬ್ಬರೇ ನಾಯಕರಲ್ಲಿ, ಅಲ್ಲಿ ಸನಾತನ ಧರ್ಮದ ಒಂದು ಇದೂ ಇರಲಿಲ್ಲ. ಆದರೆ ಇವತ್ತು ಮದ್ದೂರಿನಲ್ಲಿ ಹೋದರೆ ಸುಮಾರು 20,000 ಜನ ಯುವಕರು. ನನಗಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದ್ರು, ಯತ್ನಾಳ್ ಸರ್ ನೀವು ಬರ್ತೀರಂತೇಳಿ ಭಾಳ ಆದರೆ ಒಂದು 400-500 ಜನ ಸೇರ್ಬೋದು, ಅಷ್ಟಕ್ಕೆ ನಾನು ವ್ಯವಸ್ಥೆ ಮಾಡ್ಕೊಂಡಿದ್ದೆ. ಎಲ್ಲಿದ್ದು ಬಂದರು ಜನ, ಮೋಟ್ರ್ ಸೈಕಲ್ಲು, ಕಾರು ತೊಗೊಂಡು ಯುವಕರು 20,000 ಜನ ಬಂದಿದ್ದು. ನಾ ಗಾಬರಿ ಆಗಿ ಮೈಸೂರಿನಿಂದ ಫೋರ್ಸು, ಬೆಂಗಳೂರಿನಿಂದ ಫೋರ್ಸು, ಅದು ನೋಡಿ ಎಲ್ಲಿಗೆ ಬಂದಿದೆ ಅಂದರೆ ಆ ಭಾಗದ ಕೆಲವೊಂದು MLAಗಳು ನನ್ನ ಹತ್ರ ಬಂದು ಕೂತು ಹೇಳ್ತಾರೆ, ಯತ್ನಾಳ್ರೆ ನೀವು ಈ ಕಡೆ ಯಾಕೆ ಬರ್ತಾ ಇದ್ದೀರಿ, ಮೈಸೂರು ಭಾಗದಲ್ಲಿ ನೀವು ಅಲ್ಲಿ ಬೇಕಾದಷ್ಟು ಅಡ್ಡಾಡ್ರಿ, ನಮ್ಮ ಯುವಕರಲ್ಲಿ ಈ ಹಿಂದುತ್ವನ ಯಾಕೆ ತುಂಬ್ತಾ ಇದ್ದೀರಿ? ನಾವು ಸುಮ್ಮನೆ ಆರಾಮಿದ್ದೀವಿ, ದೇವೇಗೌಡರು, DK ಶಿವಕುಮಾರ್ ಅವರು ಜೈ, ಇವ್ರು ಜೈ, ಅವ್ರಿಗೆ ಜೈ, ಇವ್ರಿಗೆ ಜೈ ಅನ್ಕೊಂಡು ಮಜಾ ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ಬರಬೇಡ. ನಾ ಹೇಳಿದೆ ಕರ್ನಾಟಕದ ಮೂಲೆಗೆ ನಾ ಬರೋವನೇ, ಸನಾತನ ಧರ್ಮವನ್ನು ರಕ್ಷಣೆ ಮಾಡುವಂಥ ಯಾರೇ ಕರೆದ್ರು ಅಲ್ಲಿ ನನ್ನ ಉಪಸ್ಥಿತಿ ಇರುವುದೇ. 2028ರಲ್ಲಿ ಕರ್ನಾಟಕದಲ್ಲಿ ಬುಲ್ಡೋಜರ್ ಕೆಲಸ ನಾವು ಮಾಡಬೇಕಾಗಿದೆ. ನಮ್ಮ ಧರ್ಮದ ಮೇಲೆ, ನಮ್ಮ ದೇವಸ್ಥಾನಗಳ ಮೇಲೆ, ನಮ್ಮ ಗಣೇಶ ಹಬ್ಬದ ಮೇಲೆ ಏನಾದರೂ ಕಲ್ಲೆಸೆದ್ರೆ ನಿಮ್ಮ ಮನೆ ಉಳಿಯುವುದಿಲ್ಲ ಅನ್ನೋಂಥ ಎಚ್ಚರಿಕೆ ಕೊಡುವಂಥ ಒಂದು ಸರ್ಕಾರ ಈ ರಾಜ್ಯದಲ್ಲಿ ಬರಬೇಕಾಗಿದೆ. ಇಲ್ಲಾಂದರೆ ನಮ್ಮ ನೋಡಿ, ನಾ ಕೇಳ್ತೇನೆ, ಇಡೀ ಭಾರತದಲ್ಲಿ ಎಲ್ಲಾದರೂ ಹಿಂದೂಗಳು ಅವ್ರ ಧರ್ಮ, ಅವ್ರ ಜಾತ್ರೆ, ಅವ್ರ ಹಬ್ಬದಲ್ಲಿ ಏನಾದರೂ ಕಲ್ಲು ಹೋಗಿಯುವಂಥ ಕೆಲಸ ನಾವು ಮಾಡ್ತೀವ? ಅವ್ರು ಹೇಳಿದನ್ನೆಲ್ಲ ಕೇಳ್ತೀವಿ, 5 ಸಲ ಒದರಿದ್ರು ಸುಮ್ಮನೆ ಕೊಂಡಿರ್ತೀವಿ. ನಾ ಅದೇ ಹೇಳಿದೆ ವಿಧಾನಸಭೆಯಲ್ಲಿ, ನಮ್ಮ ಸ್ಪೀಕರು ನಿಮ್ಮವರೇ, ಅವ್ರ ಒಳಗೊಮ್ಮೆ ಯತ್ನಾಡ್ರೆ ಮುಗಿಸಿ ಓಕೆ ಅಂತಿರ್ತಾರೆ. ನೀವು ಓಕೆ ಅನ್ಬೇಡ್ರಿ ಅಧ್ಯಕ್ಷರೇ, ನಾ ಮೊಘಲರಿಂದ ಪ್ರಾರಂಭ ಮಾಡಿ ಟಿಪ್ಪು ಸುಲ್ತಾನಂದ ಇತಿಹಾಸ ಹೇಳಿ ಮುಂದೆ ನಿಮ್ಮ ಇತಿಹಾಸವನ್ನು ಹೇಳಬೇಕಾಗಿದೆ, ನನಗೆ ಅವಕಾಶ ಕೊಡತ್ತೆ. ಹಿಂಗೆ ನೇರವಾಗಿ ನಡೀತದೆ. ಅಂದರೆ ನಾವು ಯಾವುದೇ ಧರ್ಮದ ವಿರುದ್ಧ ನಾವು ಏನೋ ತೊಂದರೆ ಮಾಡೋದಿಲ್ಲ ಅಂದಮೇಲೆ, ನಿಮಗೆ ಹಿಂದೂಗಳ ದೇವರ ಹಾಡನ್ನು ಕೇಳುವಂಥ ಕನಿಷ್ಠ
ನಿಮಗೆ ಸಹನೆ ಇರ್ತಿದ್ರೆ ಒಂದೇ ಮಾತರಮನ್ನ ಇವತ್ತು ಭಾರತ ಸರ್ಕಾರ ಜನಗಣಮನ ರಾಷ್ಟ್ರಗೀತೆ ಹಾಡೋಕ್ಕಿಂತ ಮುಂಚೆ ಕಡ್ಡಾಯವಾಗಿ ಹಾಡಲೇಬೇಕು. ಇದನ್ನೂ ಸಹ ಅದರ ಸರಿಸಮಾನವಾದಂಥ ಸ್ಥಾನವನ್ನು ಇವತ್ತು ಒಂದೇ ಮಾತ್ರ ಸಿಗಬೇಕಾದ್ರೆ ನೆಹರು ಗಾಂಧಿ ಒಂದು ಕೋಮನ್ನು ಖುಷಿಪಡಿಸಲಿಕ್ಕೆ ಒಂದೇ ಮಾತರಮನ್ನು ಒಪ್ಪಲಿಲ್ಲ. ಇವತ್ತು ಕೆಲವೊಂದು ಅವ್ರ ಮೌಲ್ಯಗಳು ಹೇಳ್ತಾ ಇದ್ದಾರೆ ಒಂದೇ ಮಾತ್ರ ನಮ್ಗೆ ವಿರೋಧ ಇದೈತಿ. ಹಾಗಾದ್ರೆ ನಮ್ಮ ದೇಶನ ಯಾಕೆ ಹಾಕಿದ್ರಿ? ಪಾಕಿಸ್ತಾನ ಕೊಟ್ಟಾರಲ್ಲ, ಗಾಂಧಿ ಹೋಗಿಬಿಡಿ, ನಿಮ್ಗೆ ಒಂದು ಪಾಲ ಎದುರು ಏನೋ ಆಧಾರದ ಮೇಲೆ ಕೊಟ್ಟಿದ್ದಾರೆ, ಧರ್ಮ ಆಧಾರದ ಮೇಲೆ ಈ ದೇಶ ಹೊಡೆದಿರಲ್ಲ. ಹಾಗಾದ್ರೆ ಇಲ್ಲಿ ಈ ದೇಶನಾಗಿರ್ಬೇಕಾದ್ರೆ ಭಾರತ್ ಮೇ ರಹನಾ ಹೋಗ ಒಂದೇ ಮಾತ್ರ ಕಹನಾ ಹೋಗ, ಇಲ್ಲಾಂದ್ರೆ ಮಕ್ಕಳೇ ಬಾಂಗ್ಲಾದೇಶಕ್ಕೆ ಹೋಗ್ರಿ, ಪಾಕಿಸ್ತಾನಕ್ಕೆ ಹೋಗ್ರಿ, ಎರಡದಾವ ಮತ್ತೆ. ಅದಕ್ಕೆ ನಾವು ಜಾಗೃತರಾಗಬೇಕು. ಆದಷ್ಟು ಈ ರೋಹಿಂಗ್ಯಾಗಳು ಬಾಂಗ್ಲಾದೇಶಿಯರು ಏನು ನಮ್ಮ ರಾಜ್ಯದಲ್ಲಿ ಬೆಂಗಳೂರು ಅಷ್ಟೇ ಅಲ್ಲ, ಕೊಡಗು ಭಾಗದಲ್ಲಿ ಅನೇಕ ಭಾಗದಲ್ಲಿ, ಹಾಸನದಲ್ಲಿ ಮೊನ್ನೆ ನಾನು ಅದ್ರ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನುಸುಳುಕೋರು ಬಂದಿದ್ದಾರೆ. ಇದನ್ನೆಲ್ಲ ಹೊರಗೆ ಹಾಕಬೇಕಲ್ಲ ನಾವು. ಇವ್ರನ್ನೆಲ್ಲ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಮಾಡಿ, ಇವ್ರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿ, ಯಾಕಂದರೆ ಅವ್ರ ಉತ್ಪಾದನೆ ಹೆಚ್ಚಿದೆ, ಅವ್ರ ಇದಕ್ಕೆ 25 ಇದೆ, ನಮ್ಮ ಉತ್ಪಾದನೆ ಒಂದು ಗಂಡ ಹೆಂಡತಿಗೆ 2 ಇದೆ. ಈ ಅನುಪಾತ ಹೋದ್ರೆ 15 ವರ್ಷದಲ್ಲಿ ನಾವೆಲ್ಲಿ ಬಹುಸಂಖ್ಯಾತರು ಉಳಿತೀವಿ? ಎಲ್ಲಿವರೆಗೆ ಭಾರತ ಸಂವಿಧಾನ ಉಳಿತದೆ ದೇಶನಾಗ ಅಂದರೆ ಹಿಂದೂಗಳು ಬಹುಸಂಖ್ಯಾತರು ಇರುವವರೆಗೆ ಮಾತ್ರ. ಹಿಂದೂಗಳು ಅಲ್ಪಸಂಖ್ಯಾತರಾದರೆ ಭಾರತ ಸಂವಿಧಾನ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ದಲಿತರಿಗೂ SC/ST ಮಹಾನ್ ಲೀಡರ್ಗಳಿಗೂ ಹೇಳಬೇಕು, ಕೊಡಬೇಕು. ಯಾಕಂದ್ರೆ ಏನಾಗ್ಬಿಟ್ಟಿದೆ, ಹೊಸ ಒಂದು ಘೋಷಣೆ ದೇಶದಲ್ಲಿ ನಡೀತಾ ಇದೆ, ನೀಮ್ ಭೀಮ್ ಬಾಯಿ ಬಾಯಿತ. ಆ ಭೀಮರಾವ್ ಅಂಬೇಡ್ಕರ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ 44ರಲ್ಲಿ. ಅದು ಭೀಮರಾವ್ ಅಂಬೇಡ್ಕರ್ ಅವರ ಇಲೆಕ್ಷನ್ ಕ್ಯಾಂಡಿಡೇಟ್ ಏಜೆಂಟ್ ಯಾರಾಗಿದ್ರಪ್ಪ ಅಂದರೆ ನಮ್ಮ ಸಂಘದವರೇ, ದತ್ತೋಪಂತ್ ಟೆಂಗಡಿ ಅವರೇ ಅವರ ಅಂಬೇಡ್ಕರ್ ಅವರ ಕ್ಯಾಂಡಿಡೇಟ್ ಏಜೆಂಟ್ ಇದ್ದರು. ಅವಾಗ ಅವ್ರಿಗೆ ಯಾರೂ ಸಹಾಯ ಮಾಡಲಿಲ್ಲ ಅಂಬೇಡ್ಕರ್ ಅವರಿಗೆ. ಅವ್ರು ಹೇಳ್ತಾರೆ, ದ ಪಾರ್ಟಿಷನ್ ಆರ್ ಪಾಕಿಸ್ತಾನ್, ಭಾರತದ ವಿಭಜನೆ ಮತ್ತು ಪಾಕಿಸ್ತಾನ ಅನ್ನುವಂಥ ಒಂದು ಪುಸ್ತಕದಲ್ಲಿ ಹೇಳ್ತಾರೆ ಬಾಬಾ ಸಾಹೇಬರು. ಭಾರತ 2 ರಾಷ್ಟ್ರಗಳಾಗಿ ಧರ್ಮ ಆಧಾರಿತವಾಗಿ ಒಡೆಯೋದನ್ನು ನಾನು ವಿರೋಧ ಮಾಡುತ್ತೇನೆ. ಒಂದು ವೇಳೆ ಅನಿವಾರ್ಯವಾಗಿ ಭಾರತವನ್ನು ಇಬ್ಬಾಗ ಮಾಡಬೇಕಾದ್ರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನದ ಕೊನೆಯ ಹಿಂದೂ ಭಾರತಕ್ಕೆ ಬಂದ ಮೇಲೆ ಭಾರತದಲ್ಲಿ 2 ರಾಷ್ಟ್ರ ಆಗಬೇಕನ್ನೋಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ. ಅವ್ರು ಏನು ಕಾರಣ ಕೊಡ್ತಾರಂದರೆ, ಇಸ್ಲಾಂ ಧರ್ಮದಲ್ಲಿ ಸಹೋದರತ್ವ ಭಾವನೆ ಇಲ್ಲ, ಮತ್ತೊಂದು ಧರ್ಮವನ್ನು ಅವ್ರ ಜೊತೆಗೆ ಸಹಬಾಳ್ವೆ ಮಾಡುವಂಥ ಕಲ್ಪನೆ ಆ ಧರ್ಮದಲ್ಲಿಲ್ಲ. ಅದಕ್ಕೇ ಅಂಬೇಡ್ಕರ್ ಹೇಳ್ತಾರೆ, ಇವರು ಎಲ್ಲಿವರೆಗೆ ಇರ್ತಾರೆ ಆ ದೇಶದಲ್ಲಿ ಎಂದು ಶಾಂತಿ ಇರುವುದಿಲ್ಲ ಅಂತೇಳಿ. ಇದು ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ದಲ್ಲ, ಅದ್ವಾನಿಯವರು ಹೇಳಿದ್ದಲ್ಲ, ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದನ್ನು ನಾವು ಸ್ಮರಣೆ ಮಾಡ್ಕೋಬೇಕಾಗಿದೆ. ಅಂಥ ಒಂದು ಅಂಬೇಡ್ಕರ್ ಅವರು ಅವರಿಗೂ ಸಾಕಷ್ಟು ಆಮಿಷಗಳನ್ನು ಮಾಡಿದ್ರು. ಇಸ್ಲಾಂ ಧರ್ಮಕ್ಕೆ ಸೇರಿದ್ರೆ ಹೈದರಾಬಾದ್ ನಿಜಾಮ್ ಹೇಳ್ದ, ಅರ್ಧ ನನ್ನ ಆಸ್ತಿಯನ್ನು ಕೊಡ್ತೀನಿ ಅಂತ ಹೇಳಿದೆ. ಆದರೆ ಅಂಬೇಡ್ಕರ್ ಹೇಳಿದ್ರು, ನಾನು ಇಸ್ಲಾಮವನ್ನು ಸೇರಿದ್ರೆ ಭಾರತ ದಲಿತರು ಇಸ್ಲಾಮವನ್ನು ಸೇರಿದ್ರೆ ಇದು ರಾಷ್ಟ್ರಾಂತರ ಆಗ್ತದೆ, ಒಂದು ದೊಡ್ಡ ಕ್ಷೋಭೆಗೆ ಕಾರಣ ಆಗ್ತದೆ, ಹಿಂದೂಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ಅಂಬೇಡ್ಕರ್ ಹೇಳಿದ್ದನ್ನು ಸಹ ಸ್ಮರಣೆ ಮಾಡಿಕೊಂಡು ಎಲ್ಲಿಯವರೆಗೆ ಮುಸ್ಲಿಂ ರಾಷ್ಟ್ರ ಬಿಡ್ತಾಯಿದ್ರು, ನಾವು ಗೋಪೂಜೆ ಮಾಡೋರನ್ನು ಗೋಮೂತ್ರ ಕುಡಿಯೋರ ಜೊತೆಗೆ ನಾವು ಇರುವುದಿಲ್ಲ, ನಾವು ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಏನು ಹೋರಾಟ ಮಾಡ್ತಾಯಿದ್ರು. ಅದಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೇಳ್ತಾರೆ, ಇಷ್ಟು ದಿವಸ ನೀವು ಪ್ರತ್ಯೇಕ ಪಾಕಿಸ್ತಾನ ಬಿಡ್ತಾ ಇದ್ರಿ, ಈ ಪಾಕಿಸ್ತಾನ ಕೊಟ್ಟ ಮೇಲೆ ಮತ್ತೆ ಯಾಕೆ ನೀವು ಇಲ್ಲಿ ಇರಬೇಕನ್ನೋಂಥದ್ದು ಇಲ್ಲ, ನಾವು ಭಾರತದಲ್ಲಿ ಇರ್ತೀವಿ, ಭಾರತದಲ್ಲೇ ನಾವು ಎಲ್ಲರ ಜೊತೆಗೆ ಸಹೋದರತ್ವದಿಂದ ಇರ್ತೀವಿ ಅನ್ನೋಂಥದ್ದು ಇದು ನಿಮ್ಮ ದ್ವಿಮುಖ ನೀತಿ ಬಗ್ಗೆ ವಲ್ಲಭಭಾಯಿ ಪಟೇಲರು ಹೇಳಿದ್ದಂಥದ್ದನ್ನು
ಇತಿಹಾಸವನ್ನು ನಮ್ಗೆ ಯಾರೂ ಕಲಿಸಲಿಲ್ಲ. ನಮ್ಗೆ ಕಲಿಸಿದ ಇತಿಹಾಸ ಪುಸ್ತಕಗಳೇ ಬರೀ ಕಲಿಸಿದ್ದು ಇಂದಿರಾ ಗಾಂಧಿ, ನೆಹರು, ಮಹಾತ್ಮ ಗಾಂಧಿ ಬಿಟ್ಟರೆ ಈ ದೇಶದಲ್ಲಿ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಲಾಲಾ ಲಜಪತ್ ರಾಯ್, ಸ್ವಾತಂತ್ರ್ಯ ವೀರ ಸಾವರ್ಕರ್. ನೋಡ್ರಿ, ವೀರ ಸಾವರ್ಕರ್ ಬಗ್ಗೆ ಎಷ್ಟು ಕೀಳು ಮಟ್ಟದಿಂದ ಇವತ್ತು ಕೆಲವೊಂದು ನಾಯಿಗಳಂದ್ರೂ ತಪ್ಪಾಗ್ತದೆ. ಯಾಕಂದ್ರೆ ನಾಯಿಗಳು ಭಾಳ ಶ್ರೇಷ್ಠ, ಅದಕ್ಕಿಂತ ಅದು ನಾಯಿನೇ ಶ್ರೇಷ್ಠ. ಇವ್ರು ಕನಿಷ್ಠ ಇರುವಂಥವ್ರು ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ಏನು ಟೀಕೆ ಮಾಡ್ತಾರಲ್ಲ, ಅದಕ್ಕೆ ಸರಿಯಾಗಿ ಉತ್ತರ ನಾವು ಕೊಡೋದು. ನಾನಂತೂ ಕೊಡ್ತಿರ್ತೀನಿ. ನನ್ನ ಮೇಲೆ ಕೇಸ್ ಅಂತೂ ಈಗ ಒಂದು 73, 74 ಆಗ್ಯಾವ. ಹೋದಲ್ಲೇ ಒಂದು ಕೇಸ್ ಹಾಕಿಬಿಡ್ತಾರೆ ಪೊಲೀಸರು. ಪಾಪ ಅವ್ರೇನು ಮಾಡ್ಲಿಕ್ಕಾಗೋದಿಲ್ಲ. ಇಟ್ರಾಗ ಫೋನ್ ಬಂದಿರ್ತದೆ, ಇಲ್ಲಿ ಉಸ್ತುವಾರಿ ಇರೋದ್ರಿಗೆ ಬಂದಿರ್ತದೆ. ನೋಡೋದು ಯತ್ನಾಳ್ ಬಂದಿದ್ದಾನೆ, ಏನು ಮಾತಾಡ್ತಾನೆ ರೆಕಾರ್ಡ್ ಮಾಡ್ಕೊಡಿ, ವಿಡಿಯೋ ಮಾಡಿಕೊಡಿ, ತಕ್ಷಣ ಒಂದು ಕೇಸ್ ದಾಖಲು ಮಾಡಿ ಇಷ್ಟೇ ಮಾಡ್ಕೊತ ಹೋಗ್ರಿ. ನಮ್ಗೆ ಸ್ಟೇ ಸಿಗ್ತದೆ, ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದೆ. ನೀವು ಎಷ್ಟು ದಾಖಲೆ ಮಾಡ್ತೀರಿ ಮಾಡಿರಿ. 2028ಕ್ಕೆ ನಮ್ಮ ಸರ್ಕಾರ ಬರ್ತದೆ. ಎಲ್ಲ ಹಿಂದೂಗಳ ಮೇಲಿನ ಎಲ್ಲ ಕೇಸ್ಗಳನ್ನು ತೆಗೆದು ಹಾಕಿ, ಯಾರು ಸನಾತನ ಧರ್ಮಕ್ಕಾಗಿ ಯಾರು ತಮ್ಮ ಪ್ರಾಣ ಬಿಟ್ಟಾರಲ್ಲ ಅವರಿಗೆ ಸಂಪೂರ್ಣವಾದಂಥ ಆಶ್ರಯವನ್ನು ಕರ್ನಾಟಕ ಸರ್ಕಾರ ಮಾಡ್ತೈತೆ ಅನ್ನೋಂಥ ಒಂದು ವಿಶ್ವಾಸ ಇದೆ. ನೋಡ್ರಿ, ಗೋ ಹಂತಕನಿಗೆ 25 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರೆ. ಗೋ ಹಂತಕ ಕಳ್ಳರಿಗೆ ಈ ರಾಜ್ಯದಲ್ಲಿ ಈಗ ನಮ್ಮ ಸರ್ಕಾರ ಬಂದಾಗ ನಾವ್ಯಾಕೆ ಗೋ ರಕ್ಷಣೆ ಮಾಡೋದವ್ರೆ ನಾವು 25 ಲಕ್ಷ ಯಾಕೆ? ಅವರ ರಕ್ಷಣೆಗಾಗಿ ಸದಾ ಒಂದು ಸರ್ಕಾರ ಈ ರಾಜ್ಯದಲ್ಲಿ ಇದೆ ಅನ್ನೋಂಥದ್ದು. ಇನ್ಮೇಲೆ ಬರೇ ಕಠಿಣ ಕ್ರಮ ಕೈಗೊಳ್ತೀನಂದ್ರೆ ಏನೂ ಆಗೋದಿಲ್ಲ. ಆ ಕಠಿಣ ಕ್ರಮದಿಂದ, ಆ ಶಬ್ದದಿಂದ ಲಾಭ ಇಲ್ಲ. ಕಠಿಣ ಕ್ರಮ ಅಂದ್ರೆ ಅದೇ, ಸೀದಾ ಅವ್ರು ಎಲ್ಲೆಲ್ಲೋ ಹೋಗ್ತಾ ಇರ್ತಲ್ಲ 72 ಕನ್ಯೆಯರ ಬಳಿ, ಅಲ್ಲೇ ಅರ್ಜೆಂಟ್ ಕಳಿಸ್ಬಿಡುವಂಥ ಕೆಲಸ ಆದ್ರೆ ಮಾತ್ರ ಭಾರತ ಉಳಿತದೆ. ಎಲ್ಲರೂ ನಾವು ಸಹೋದರತ್ವದಿಂದ ಇರಬೇಕಂದ್ರೆ ಅವ್ರು ಇರುವುದಿಲ್ಲ ಅಂದ್ರೆ ಏನು ಮಾಡಬೇಕು? ಯಾರ ಮ್ಯಾಗ ಹೋಗ್ತೀನಿ ಅಂತಾರೆ ಜಲ್ದಿ ಕಳಿಸ್ಬೇಕು, ಪೊಲೀಸರಿಗೆ ಫ್ರೀ ಬಿಡಬೇಕು. ಈಗ ಸುಮ್ಮನೆ ನಾವು ಕಠಿಣ ಕ್ರಮ ತೀವ್ರವಾಗಿ ಕಠಿಣ ಕ್ರಮ ಕೈಗೊಳ್ತೀವಿ, ಮತ್ತೊಂದು ಅದಕ್ಕೊಂದು ಅತ್ಯಂತ ಕಠಿಣ ಕ್ರಮ ಕೈಗೊಳ್ತೀವಿ, ಏನು ಲಾಭ ಇಲ್ಲ. ಅತ್ಯಂತ ಅಂದ್ರೆ ಅಷ್ಟೇ AK-47 ಸೀದಾ. ಆ ರೀತಿ ಆದಾಗ ಶಿವಾಜಿ ಮಹಾರಾಜರ ಒಂದು ಅವರ ಮಾದರಿಯ ಸರ್ಕಾರ ನೋಡ್ರಿ. ವಿಯೆಟ್ನಾಮದ ಪ್ರಧಾನಮಂತ್ರಿ ಅವ್ರು ಹೇಳಿದ್ರು, ಹೆಂಗೆ ಅಮೇರಿಕಾನ ಸೋಲಿಸಿದ್ರು. ಸುಮಾರು 40 ದಿವಸಗಳು ಎಷ್ಟೋ ಯುದ್ಧ ಆಯಿತು. ಅಮೇರಿಕಾದ ಸೋಲಿಸುವಷ್ಟು ಒಂದು ಸಣ್ಣ ರಾಷ್ಟ್ರ. ಅಲ್ಲಿನ ನಾಯಕರನ್ನ ಪ್ರಶ್ನೆ ಮಾಡಿದ್ರು, ಈ ಒಂದು ಯುದ್ಧದಲ್ಲಿ ನೀವು ಗೆಲ್ಲಲಿಕ್ಕೆ ಕಾರಣ ಏನು ಅಂದಾಗ ಅವಾಗ ಅಲ್ಲಿ ನಾಯಕರು ಹೇಳ್ತಾರೆ, ನಮ್ಮ ಜಗತ್ತಿನ ಒಬ್ಬ ಹೀರೋ ಅದು ಛತ್ರಪತಿ ಶಿವಾಜಿ ಮಹಾರಾಜರ ಪ್ರೇರಣೆ. ಅವ್ರು ಹೆಂಗೆ ನಮ್ಮ ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಈ ಒಂದು ಸಮುದ್ರದ ಒಂದು ಸೈನ್ಯವನ್ನು ತಯಾರು ಮಾಡಿದ್ರಲ್ಲ, ಹಂಗೆ ಅವ್ರದ್ದೇ ಆದಂಥ ಇನ್ನೊಂದು ಗೆರಿಲ್ಲಾ ವಾರ್ ಅಂತ ಕರೀತಾರೆ. ಆ ಗೆರಿಲ್ಲಾ ವಾರನ್ನು ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟವರೇ ಛತ್ರಪತಿ ಶಿವಾಜಿ ಮಹಾರಾಜರು. ಆ ಗೆರಿಲ್ಲಾದಿಂದಲೇ ಬಿಜಾಪುರನ ಒಬ್ಬ ರಾಕ್ಷಸನನ್ನು ಅವರು ಹೊಡೆದು ಹಾಕ್ತಾರೆ ಶಿವಾಜಿ ಮಹಾರಾಜರು. ಅದಕ್ಕೇ ಆ ಗೆರಿಲ್ಲಾ ವಾರನ್ನು ನಾವು ಉಪಯೋಗ ಮಾಡಿ ಅಮೇರಿಕವನ್ನು ಸೋಲಿಸಿದ್ವಿ ಅಂತೇಳಿ ಒಬ್ಬ ಹೆಮ್ಮೆಯಿಂದ ವಿಯೆಟ್ನಾಮದ ದೇಶದ ನಾಯಕರು ಹೇಳ್ತಾರಂದರೆ, ನಮ್ಮವರೇ ಛತ್ರಪತಿ ಶಿವಾಜಿ ಮಹಾರಾಜನ್ನ ಬಸರೂರು ಗ್ರಾಮದ ಜನ ನೆನಪು ಮಾಡಿಕೊಂಡು ಇವತ್ತು ಅನೇಕ ವರ್ಷಗಳಿಂದ ಈ ಕಾರ್ಯಕ್ರಮಕ್ಕೆ ಕರೆದು, ಅದೇ ರೀತಿ ನನಗೂ ಸಹ ಕರೆದು ನಿಮ್ಮ ಪ್ರೀತಿ, ವಿಶ್ವಾಸ, ಆತ್ಮೀಯತೆ, ನಿಮ್ಮ ಮನಸ್ಸಿನ ಭಾವನೆಗಳನ್ನು ನನ್ನ ಮುಂದೆ ಹೇಳುವಾಗ ಎಲ್ಲರೂ ನಾನು ಕೈ ಕುಲುಕಿ ಯತ್ನಾಳ್ರೆ 2028ರಲ್ಲಿ ನೀವು ಈ ರಾಜ್ಯದ ಚುಕ್ಕಾಣಿ ಹಿಡಿಬೇಕು ಅನ್ನುವಂಥ ಒಂದು ಆಶೀರ್ವಾದ ಏನು ಮಾಡ್ತಾಯಿದ್ದೀರಿ. ನಿಶ್ಚಿತವಾಗಿಯೂ 2028ಕ್ಕೆ ಈ ರಾಜ್ಯದಲ್ಲಿ ಬದಲಾವಣೆ ಆಗ್ತದೆ. ನೀವು ಕಂಡಂಥ ಶಿವಾಜಿ ಮಹಾರಾಜರ ಆಡಳಿತ ರಾಜ್ಯದಲ್ಲಿ ಬರ್ತದೆ ಅನ್ನೋಂಥ ಮಾತು ಹೇಳಿ ತಮಗೆಲ್ಲ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಶ್ರೀರಾಮ್.